ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಆಲ್ರೆಡಿ ಮಾಡಾಯಿತು. ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಯಾವ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಮಾಡಬೇಕು ಅಂಥೇಳಿ 4 ಎಪಿಸೋಡನ್ನು ಮಾಡ್ಕೊಂಡು ಬಂದಿದ್ದೀವಿ. ಫಾರ್ಮ್ಯಾಟ್ ಮಾಡಿದ್ದೀವಿ, ಒಂದು ಕ್ವಶನನ್ನು ಮಾಡಿದ್ದೀವಿ, 2 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ದೀವಿ. ಈಗ ನಾನು ನಿಮ್ಮ ಮುಂದೆ ಬರ್ತಾ ಇರೋದು ಬ್ಯಾಲೆನ್ಸ್ ಶೀಟನ್ನು ತೊಗೊಂಡು ಬರ್ತಾ ಇದ್ದೀನಿ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಪರ್ ಕಂಪನೀಸ್ ಆ್ಯಕ್ಟ್ 2013 ಸೆಕೆಂಡ್ PUC ಅಕೌಂಟೆನ್ಸಿ ಸಿಲೆಬಸ್ ಪ್ರಕಾರ ಯಾವ ರೀತಿ ಮಾಡಬೇಕು. ಇಷ್ಟು ದಿನ ನಾವು ಬ್ಯಾಲೆನ್ಸ್ ಶೀಟ್ ಹೆಂಗೆ ಮಾಡ್ತಾ ಇದ್ದೀವಪ್ಪ ಅಂದರೆ ಹಾರಿಜಾಂಟಲ್, ಅಂದರೆ ಲಯಬಿಲಿಟೀಸ್ ನಮ್ಮ ಲೆಫ್ಟ್ ಸೈಡ್, ಅಸೆಟ್ಸ್ ನಮ್ಮ ರೈಟ್ ಸೈಡ್. ಬಟ್ ಈ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ನಾವು ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಲಯಬಿಲಿಟೀಸ್ ಮೇಲ್ಗಡೆ, ಅಸೆಟ್ಸ್ ಕೆಳಗಡೆ. ಮೊದಲಿನ ಕಾಲದಾಗ ಲಯಬಿಲಿಟೀಸ್ ಲೆಫ್ಟ್ ಸೈಡ್, ಅಸೆಟ್ಸ್ ರೈಟ್ ಸೈಡ್, ದಟ್ ಈಸ್ ಕಾಲ್ಡ್ ಆಸ್ ಹಾರಿಜಾಂಟಲ್. ಬಟ್ ಈಗ ಲಯಬಿಲಿಟೀಸ್ ಮೇಲ್ಗಡೆ, ಅಸೆಟ್ಸ್ ಕೆಳಗಡೆ, ದಿಸ್ ಈಸ್ ಕಾಲ್ಡ್ ಆಸ್ ವರ್ಟಿಕಲ್. ಸೊ ಈ ರೀತಿ ನಾವೇನು ಮಾಡಬೇಕಪ್ಪ ಅಂದರೆ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಸೊ ಹಾಯ್ ಎವ್ರಿಬಡಿ, ದಿಸ್ ಇಸ್ ವಿಕಾಸ್ ಮಂಟ್ಕೆ ಹಿಯೋ. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಸೊ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಯಾರೆಲ್ಲ ಇನ್ನೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಾ ಇಲ್ಲ, ದಯಮಾಡಿ ಫಾಲೋ ಮಾಡಿ. ಅದರ ಲಿಂಕ್ ನಿಮ್ಗೆ ಅಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಸಿಗ್ತದೆ. ಅದರ ಜೊತೆಗೆ ಇದನ್ನು ಇನ್ನಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತೇಳಿ ಒಂದು ಫಾರ್ಮ್ಯಾಟನ್ನು ನೋಡುವಂತಹ ಕೆಲಸ ಮಾಡುವ. ಸೊ ಸ್ಟಾರ್ಟಿಂಗ್ ನಿಮ್ಮ ಹೆಡ್ಡಿಂಗ್ ಯಾವ ರೀತಿ ಇರಬೇಕಪ್ಪ ಅಂದರೆ ಅಗೇನ್ ಸೇಮ್ ಆ್ಯಸ್ ಇಟ್ ಈಸ್ ನಾವೇನು ಹಾರಿಜಾಂಟಲ್ ಫಾರ್ಮ್ಯಾಟ್ನಲ್ಲಿ ಮಾಡ್ತಾ ಇದ್ವಿ ಅದೇ ರೀತಿ ಫಾರ್ಮ್ಯಾಟನ್ನು ಮಾಡ್ತೀವಿ ಇಲ್ಲಿಯೂ ಕೂಡ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಅವ್ರೇನು ಮಾಡಿರ್ತಾರಪ್ಪ ಅಂದರೆ ಡೇಟನ್ನು ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರಲ್ಲಿ. ಸೊ ಹಾಗಾಗಿ ನೀವು ಡ್ಯಾಶ್ ಡ್ಯಾಶ್ ಅಂತ ಈಗ ನಮ್ಮ ಫಾರ್ಮ್ಯಾಟ್ ಪ್ರಕಾರ ಹಾಕ್ಕೊಳ್ಬೇಕು. ಅರ್ಥ ಆಯ್ತಾ? ಓಕೆ, ಈಗ ನಿಮಗೆ ಇಲ್ಲಿ ಬೋರ್ಡ್ ಮೇಲೆ ಕಾಣ್ತಾ ಇದೆ, ದಿಸ್ ಈಸ್ ಅವರ್ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಇಲ್ಲಿ ರೋಮನ್ ಅಂಕಿಗಳನ್ನು ಬರಿತೀವಿ, ಸೊ ಏನು ಸಮಸ್ಯೆ ಇಲ್ಲ. ಇಲ್ಲಿ ಏನು ಬರಿಬೇಕು, ಪರ್ಟಿಕ್ಯುಲರ್ಸನ್ನು ಬರಿತೀವಿ. ವಿ ರೈಟ್ ಹಿಯರ್ ಆಸ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ದ ಸೆಕೆಂಡ್ ಕಾಲಮ್ ವಿಲ್ ಬಿ ಆಫ್ ನೋಟ್ ನಂಬರ್, ಥರ್ಡ್ ಕಾಲಮ್ ವಿಲ್ ಬಿ ಆಫ್ ಅಮೌಂಟ್. ಈ ರೀತಿ ಫಾರ್ಮ್ಯಾಟ್ ಇರ್ತದೆ. ದಿಸ್ ಈಸ್ ದಿ ಔಟ್ಲೈನ್. ಇದಕ್ಕೆ ನಾವು ಔಟ್ಲೈನ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ರೋಮನ್ ಅಂಕಿ 1. ರೋಮನ್ ಅಂಕಿ 1ಅನ್ನು ಇಲ್ಲಿಯೂ ಬರಿಬೋದು ಅಥವಾ ಇಲ್ಲಿಯೂ ಬರಿಬೋದು, ಯುವರ್ ಇಂಟ್ರೆಸ್ಟ್. ಇಲ್ಲಿ ಬರೆದ್ರೆ ಈ ಕಾಲಮ್ ವೇಸ್ಟ್ ಆಗಿರ್ತದೆ, ಇಲ್ಲಾಂದರೆ ಇಲ್ಲಿಯೂ ಬರಿಬೋದು, ಅದು ನಿಮಗೆ ಬಿಟ್ಟಂತಹ ವಿಷಯ ಆಗಿರ್ತದೆ ಸ್ನೇಹಿತರೆ. ಸೊ ಈಗ ಮೊದಲನೇದು ನಾವೇನು ಬರಿಬೇಕಪ್ಪ ಅಂದರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನನ್ನ ಜೊತೆಗೆ ನೀವು ಕೂಡ ಇದನ್ನು ಬರ್ಕೊತ ಹೋದರೆ ನಿಮಗೆ ಇನ್ನಷ್ಟು ಇದು ಹೆಲ್ಪ್ ಆಗ್ತದೆ ಅಂತ ಭಾವಿಸ್ತೀನಿ. ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಫಸ್ಟ್ ಲಯಬಿಲಿಟಿ ಲೆಫ್ಟ್ ಸೈಡ್ ಬರಿತಾ ಇದ್ವಿ, ಅಸೆಟ್ಸ್ ರೈಟ್ ಸೈಡ್ ಬರಿತಾ ಇದ್ವಿ. ಇಲ್ಲಿ ಅದೇ ರೀತಿ ಮೊದಲು ಲಯಬಿಲಿಟೀಸನ್ನು ತೊಗೊಂಡು ಲೆಫ್ಟ್ ಸೈಡ್ ಅಂದರೆ ಇಲ್ಲಿ ಮೇಲೆ ತಗೋತಾ ಇದ್ದೀವಿ, ಆನ್ ದಿ ಟಾಪ್ ಆಫ್ ಯುವರ್ ಟೇಬಲ್, ಅಸೆಟ್ಸನ್ನು ಡೌನ್ ಆಫ್ ಯುವರ್ ಟೇಬಲ್. ಸೊ ಫಸ್ಟ್ ಲಯಬಿಲಿಟೀಸನ್ನು ಮುಗಿಸ್ಕೊಂಡು ಬರಬೇಕು. ಲಯಬಿಲಿಟೀಸ್ ಒಳಗಡೆ ದೇರ್ ಆರ್ ಮೇನ್ 4 ಹೆಡಿಂಗ್ಸ್. ಹೌ ಮೆನಿ? 4 ಹೆಡಿಂಗ್ಗಳನ್ನು ಲಯಬಿಲಿಟೀಸ್ನಲ್ಲಿ ನೋಡ್ತೀವಿ. ಅದರ ಒಳಗಡೆ ಮೊದಲನೇದು ಯಾವುದಪ್ಪ ಅಂದರೆ ದಿ ಫಸ್ಟ್ ಹೆಡಿಂಗ್ ಈಸ್ ರಿಲೇಟೆಡ್ ವಿತ್ ಶೇರ್ ಹೋಲ್ಡರ್ಸ್ ಫಂಡ್. ಮೊದಲನೇದು ಯಾವುದು? ಶೇರ್ ಹೋಲ್ಡರ್ಸ್ ಫಂಡ್. ಸಿ, ಈ ಹೆಡ್ಡಿಂಗ್ಸ್ಗಳನ್ನು ಕಂಪಲ್ಸರಿಲಿ ನೀವು ಬರೀಲೇಬೇಕು. ಕ್ವಶನ್ನಲ್ಲಿ ಅದರ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂದರೂ ಕೂಡ ಈ ಹೆಡ್ಡಿಂಗ್ಸ್ಗಳನ್ನು ಕಡ್ಡಾಯವಾಗಿ ನೀವು ಬರೀಲೇಬೇಕಾಗ್ತದೆ. ಸೊ ಮೊದಲಿಗೆ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಒಳಗಡೆ ಮತ್ತು ನಾವೇನು ನೋಡ್ತೀವಪ್ಪ ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಕ್ವಿಟಿ ಶೇರ್ ಹೋಲ್ಡರ್ಸ್ನ ಶೇರ್ ಕ್ಯಾಪಿಟಲ್. ದ ಫಸ್ಟ್ ವಿ ಶುಡ್ ರೈಟ್ ಆ್ಯಸ್ ಅ ಶೇರ್ ಕ್ಯಾಪಿಟಲ್ ಆ್ಯಂಡ್ ಬಿ ಅಂತ ಹೆಸರಿಡುವ. ಅದಕ್ಕೇನು ಬರೀಬೇಕು? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಬರಿತೀವಿ. ಶೇರ್ ಹೋಲ್ಡರ್ಸ್ ಫಂಡ್ ಒಳಗಡೆ ಮತ್ತೆ 2 ಹೆಡಿಂಗ್, ಒಂದು ಶೇರ್ ಕ್ಯಾಪಿಟಲ್ ಮತ್ತೊಂದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಈ ರೀತಿ ಬರೀಬೇಕು. ಅದಾದ ನಂತರ ಸೆಕೆಂಡ್ ಹೆಡಿಂಗ್ ಶೇರ್ ಅಪ್ಲಿಕೇಶನ್ ಮನಿ, ಶೇರ್
ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್. ವಿದ್ಯಾರ್ಥಿಗಳೇ, ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಿಕಾಸ್ ನಿಮ್ಮ ಯಾವುದೇ ಕ್ವಶನ್ಸ್ಗಳಲ್ಲಿ ಎರಡನೇ ಹೆಡ್ಡಿಂಗ್ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಯಾವುದೂ ಕ್ವಶನಲ್ಲಿ ಇದ್ರ ಬಗ್ಗೆ ಏನೂ ಇಲ್ಲ. ಹಂಗಂತೇಳಿ ಸರ್ ಇದನ್ನು ಬರಲಿಲ್ಲ ಅಂದ್ರೆ ನಡೀತದಾ? ಇಲ್ಲ, 100% ಬರೀಬೇಕು. ಲ್ಯಾಬಿಲಿಟೀಸ್ ಒಳಗಡೆ 1 2 3 4 ಹೆಡ್ಡಿಂಗ್ಸ್ ಬರ್ತದೆ. 4 ಹೆಡ್ಡಿಂಗ್ ಕ್ವಶನ್ನಲ್ಲಿ ಇರಲಿ ಅಥವಾ ಬಿಡಲಿ, 4 ಹೆಡ್ಡಿಂಗ್ ನಿಮ್ಮ ಆನ್ಸರ್ ಶೀಟಲ್ಲಿ ಕಾಣಬೇಕು. ನೆಕ್ಸ್ಟ್ ಅದಾದ ನಂತರ ಮೂರನೇ ಹೆಡ್ಡಿಂಗ್ ಯಾವುದಪ್ಪ ಅಂದರೆ ನಾನ್ ಕರೆಂಟ್ ಲಯಬಿಲಿಟೀಸ್. ದಿ ಸೆಕೆಂಡ್ ಹೆಡ್ಡಿಂಗ್ ಈಸ್ ಕಾಲ್ಡ್ ಆಸ್ ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗಡೆ ಅಗೇನ್ ವಿ ಹ್ಯಾವ್ ಸಮ್ ಥಿಂಗ್ಸ್. ನಾನ್ ಕರೆಂಟ್ ಅಂದರೆ ಅಲ್ಪಾವಧಿ, ಶಾರ್ಟ್ ಟರ್ಮ್. ನಾನ್ ಕರೆಂಟ್ ಅಂದರೆ ಫಿಕ್ಸ್ಡ್. ನಾನ್ ಕರೆಂಟಿಗೆ ಮತ್ತೊಂದು ಹೆಸರೇ ಫಿಕ್ಸ್ಡ್. ಈ ಹೆಂಗೆ ನಾವು ಅಸೆಟ್ಸ್ಗಳಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ ಅಂತ ಏನು ಮಾಡ್ಕೊಳ್ತೀವಿ, ಅದೇ ರೀತಿ ಲಯಬಿಲಿಟೀಸ್ ಒಳಗಡೆ ನಾನ್ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್. ಸೊ ನಾನ್ ಕರೆಂಟ್ ಅಂದರೆ ಫಿಕ್ಸ್ಡ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ. ಒಂದು ಅರ್ಥ ಮಾಡ್ಕೊಂಬಿಡ್ರಿ, ನಾನ್ ಕರೆಂಟ್ ಅಂದರೆ ದೀರ್ಘಾವಧಿ, ಲಾಂಗ್ ಟರ್ಮ್, ಬಹಳ ವರ್ಷದ ತನಕ, ಬಹಳ ತಿಂಗಳ ತನಕ ಅದನ್ನು ಯೂಸ್ ಮಾಡ್ತೀವಿ. ಇನ್ನು ಕರೆಂಟ್ ಲಯಬಿಲಿಟಿ ಇದರ ಅಪೋಸಿಟ್, 4ನೇ ಹೆಡ್ಡಿಂಗ್. ಕರೆಂಟ್ ಲಯಬಿಲಿಟಿ ಅಂದರೆ ಅದನ್ನು ನಾವು ಅಲ್ಪಾವಧಿಗೆ ಬಳಸ್ತೀವಿ. ಅಲ್ಪಾವಧಿ ಅಂದರೆ ಕಡಿಮೆ ಅವಧಿ ಆದ ನಂತರ ಅದನ್ನು ಮರುಪಾವತಿ ಮಾಡ್ತೀವಿ, ವಾಪಸ್ ಪೇಮೆಂಟ್ ಮಾಡ್ತೀವಿ. ಅದಕ್ಕೆ ನಾವು ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ನಾನ್ ಕರೆಂಟ್ ಲಯಬಿಲಿಟಿ ಒಳಗಡೆ ಮೊದಲನೇದು ಬರೋದು ಯಾವುದಪ್ಪ ಅಂದರೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಇಲ್ಲಿ ಯಾವುದು ಬರ್ತದೆ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಬರ್ತದೆ. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಈಸ್ ನಥಿಂಗ್ ಬಟ್ ಡಿವೆಂಚರ್ಸ್. ಈ ಲಾಂಗ್ ಟರ್ಮ್ಸ್ ಬಾರೋವಿಂಗ್ನಲ್ಲಿ ಬರೋದು ಯಾವುದಪ್ಪ ಅಂದರೆ ಡಿವೆಂಚರ್ಸ್ ಬರ್ತದೆ ವಿದ್ಯಾರ್ಥಿಗಳೇ. ಅದಾದ ನಂತರ ಮತ್ತು ಇಲ್ಲಿ ಎರಡನೇದು ಯಾವುದು ಬರ್ತದಪ್ಪ ಅಂದರೆ ನೀವು ಇದನ್ನು ತಗೊಳ್ಬೋದು. ಇಲ್ಲಿ ಯಾವುದಪ್ಪ ಅಂದರೆ ಡೆಫರ್ಡ್ ಟ್ಯಾಕ್ಸ್ ಪ್ರೊವಿಷನ್ಸ್ ಅಂತ ಕರಿತೀವಿ, ಅಥವಾ ಡೆಫರ್ಡ್ ಏನಂತ ಕರಿತೀವಿ, ಟ್ಯಾಕ್ಸ್ ಲಯಬಿಲಿಟೀಸ್ ಅಂತಲೂ ಕರಿತೀವಿ. ಯು ಕ್ಯಾನ್ ಟೇಕ್ ಇಟ್ ಆಸ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸ್ ಅಥವಾ ಡೆಫರ್ಡ್ ಟ್ಯಾಕ್ಸ್ ಪ್ರೊವಿಷನ್ಸ್ ಅಂತ ಕರಿತೀವಿ. ಸೊ ಇದಾದ ನಂತರ ಮತ್ತು ಸಿ, ಮೂರನೇ ನಾನ್ ಕರೆಂಟ್ ಲಯಬಿಲಿಟಿ ಯಾವುದಪ್ಪ ಅಂದರೆ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಯೂಶ್ವಲಿ ಇವೆಲ್ಲ ಫಾರ್ಮ್ಯಾಟ್ನಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಫಾರ್ಮ್ಯಾಟನ್ನು ನೋಡಿ ಕೂಡ ಎಷ್ಟೋ ಜನ ಹೆದರ್ಕೊಳ್ತಾರೆ. ಹೆದರ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಎಲ್ಲ ನಿಮ್ಮ ಎಕ್ಸಾಮ್ಸ್ದಾಗ ನಿಮ್ಮ ಕ್ವಶನ್ ಪೇಪರ್ದಲ್ಲಿ ಇರೋದಿಲ್ಲ. ಅರ್ಥ ಆಯ್ತಾ? ಅದಾದ ನಂತರ ಡಿ ಯಾವುದಪ್ಪ ಅಂದರೆ ಲಾಂಗ್ ಟರ್ಮ್ ಪ್ರೊವಿಷನ್ಸ್. ಲಾಂಗ್ ಟರ್ಮ್ ಪ್ರೊವಿಷನ್ಸ್. ಈಗ ಎಕ್ಸಾಮ್ನಲ್ಲಿ ಎಲ್ಲದ್ರ ಬಗ್ಗೆನೂ ಇರೋಂಗಿಲ್ಲ. ಸರ್ ಒಂದು ನೀವು ಇದೇ ಹೇಳಿದರೆ ಹೆಡ್ಡಿಂಗ್ ಬರೀಬೇಕು ಎಕ್ಸಾಮ್ನಲ್ಲಿ ಅಥವಾ ಕ್ವಶನಲ್ಲಿ, ಹೆಡ್ಡಿಂಗ್ ಇಲ್ಲ ಅಥವಾ ಅದ್ರ ಬಗ್ಗೆ ಏನೂ ಇಲ್ಲ ಅಂದರೆ ಹೆಡ್ಡಿಂಗ್ ಬರೀಬೇಕು. ನಾನು ಹೇಳಿದ್ದು 4 ಹೆಡ್ಡಿಂಗ್ಗಳ ಬಗ್ಗೆ. ಆ 4 ಹೆಡ್ಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ನಾನ್ ಕರೆಂಟ್ ಲಯಬಿಲಿಟಿ, 1 2 3 ಇದ್ರ ಬಗ್ಗೆ ಬರೀಬೇಕು ಹೊರತಾಗಿ ಇದ್ರ ಒಳಗಡೆ ಈಗ ನಾವು P&L ಸ್ಟೇಟ್ಮೆಂಟ್ನಲ್ಲಿ ಮಾಡಿದ್ವಿ, ಎಕ್ಸ್ಪೆನ್ಸಸ್ ಬರೆದಿದ್ವಿ ಹೆಡ್ಡಿಂಗ್. ಕರೆಕ್ಟಾ? ಎಕ್ಸ್ಪೆನ್ಸಸ್ ಒಳಗಡೆ ಯಾವುದದ ಅದನ್ನು ಮಾತ್ರ ತಗೋರಿ. ಅದೇ ರೀತಿ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೆಡ್ಡಿಂಗ್ ಬರೀರಿ, ಅದ್ರ ಒಳಗಡೆ ಯಾವುದದ ಅದನ್ನು ಮಾತ್ರ ತಗೋರಿ. ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ ನಂತರ ಲಾಸ್ಟ್ ನಂಬರ್ 4 ನಾನ್ ಕರೆಂಟ್ ಅಪೋಸಿಟ್ ನಾನ್ ಅನ್ನು ಎಲಿಮಿನೇಟ್ ಮಾಡಿದರೆ ಅಲ್ಲಿ ಉಳಿದ ಯಾವುದು? ಕರೆಂಟ್ ಲಯಬಿಲಿಟೀಸ್. ಸೊ ವೆರಿ ಸಿಂಪಲ್. ಒಂದನೇದು ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ನಾನ್ ಕರೆಂಟ್ ಲಯಬಿಲಿಟಿ. 4ನೇದು ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಒಳಗಡೆ ವೆರಿ ಸಿಂಪಲ್. ಇಲ್ಲಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅದ. ಸೊ ಇಲ್ಲಿ ಏನು ಬರ್ತದೆ? ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂತ ಬರಿಬೋದು. ಶಾರ್ಟ್ ಟರ್ಮ್ ಬಾರೋವಿಂಗ್ಸ್. ಅದಾದ ನಂತರ ಏನದ? ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಅಂತ. ಸೊ ನೀವೆಲ್ಲಿ ಏನು ಬರಿಬೋದು? ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಅಂತ ಬರಿಬೋದು. ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಅಂತ ಕೂಡ ಬರೀಬಹುದು. ಅರ್ಥ ಆಯ್ತಾ? ಅದಾದ ನಂತರ ನಂಬರ್ ಸಿ ಟ್ರೇಡ್ ಪೇಬಲ್ಸ್. ಸೊ ಈ ರೀತಿ 3 ಹೆಡ್ಡಿಂಗ್ಸ್ಗಳನ್ನು ಇಲ್ಲಿ ಹಾಕೊಳ್ತೀವಿ. ನಿಮ್ಗೆ ಹೇಳಿದಿನ ನಾನ್ ಕರೆಂಟ್ ಅಂದರೆ ದೀರ್ಘಾವಧಿ. ಅದಾದ ನಂತರ ಕರೆಂಟ್ ಲಯಬಿಲಿಟೀಸ್ ಅಂದರೆ ಅಲ್ಪಾವಧಿ, ಶಾರ್ಟ್ ಟರ್ಮ್. ನಾನ್ ಕರೆಂಟ್ ಲಾಂಗ್ ಟರ್ಮ್, ಕರೆಂಟ್ ಶಾರ್ಟ್ ಟರ್ಮ್. ಅರ್ಥ ಆಯ್ತಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ? ದಿಸ್ ಈಸ್ ನಥಿಂಗ್ ಬಟ್ ಲಯಬಿಲಿಟೀಸಿನ ಫಾರ್ಮ್ಯಾಟ್. 6 ಮಾರ್ಕ್ಸ್ಗೆ ಮಾತ್ರ ಬರುವಂಥ ಪ್ರಶ್ನೆ. ಈಗ ನಾವು ಬರೇ ಲಯಬಿಲಿಟೀಸನ್ನು ಮಾತ್ರ ಬರ್ತಿದ್ದೀವಿ.
ಇನ್ನು ಬರೀಬೇಕಾಗಿರೋದು ಅಸೆಟ್ಸ್. ದಿಸ್ ಇಸ್ ಓನ್ಲಿ ಅಬೌಟ್ ಲಯಬಿಲಿಟೀಸ್. ಸೊ ಅಮೌಂಟ್ಗಳನ್ನ ಬರಿತೀರಿ, ನೋಟ್ಸ್ ಮಾಡಿದರೆ ನೋಟ್ಸ್ ಮಾಡ್ತೀವಿ. ಇದು ಯಾವಾಗ ಅರ್ಥ ಆಗ್ತದೆ ಅಂದರೆ ಪ್ರಾಬ್ಲಮನ್ನು ಮಾಡಿದಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಮತ್ತು ಹಾಗಾದರೆ ಸರ್ ಡೈರೆಕ್ಟ್ ಪ್ರಾಬ್ಲಮ್ ಮಾಡಿಬಿಡಿ ಅಲ್ಲ, ಇದನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪ್ರಶ್ನೆ ಬರಬಹುದು. ಯಾವಾಗಲೂ ಒಂದು ವಿಷಯವನ್ನು ಕಲಿಬೇಕಾದ್ರೆ ಅದರ ಥಿಯರಿ ಭಾಗವನ್ನು ನಾವು ಮೊದಲು ಕಲಿಬೇಕು. ಕಾರ್ ಗಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ಆಕ್ಸಲರೇಟರ್ ಯಾವುದು, ಬ್ರೇಕ್ ಯಾವುದು, ಕ್ಲಚ್ ಯಾವುದು, ABC ಅಂತ ಕರಿತೀವಿ. ABCಯನ್ನು ಮೊದಲು ಕಲಿತಾಗ ನಾವು ವಾಕ್ಯಗಳನ್ನು ಜೋಡಿಸ್ತೀವಿ. ವಾಕ್ಯಗಳನ್ನು ಜೋಡಿಸ್ಲಿಕ್ಕೆ ಕಲಿತಾಗ ನಾವು ಮಾತಾಡಲಿಕ್ಕೆ ಕಲಿತೀವಿ. ಅದೇ ರೀತಿ ಮೊದಲು ಫಾರ್ಮೆಟನ್ನು ಕಲಿಬೇಕು, ಆಟೋಮ್ಯಾಟಿಕಲಿ ಪ್ರಾಬ್ಲಮ್ ಕೂಡ ಈಸಿ ಆಗ್ತದೆ. ಸೊ ಇದು ಲಯಬಿಲಿಟೀಸ್ 4 ಹೆಡ್ಡಿಂಗ್. ಒಳಗಡೆಯಿಂದ ಬಿಟ್ಬಿಡ್ರಿ, ಮೇನ್ 4 ಹೆಡ್ಡಿಂಗ್ ನೆನ್ಪಿಟ್ಕೊಳ್ಬೇಕು. ಶೇರ್ ಹೋಲ್ಡರ್ಸ್ ಫಂಡ್, ಆಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್, ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ನಾನ್ ಕರೆಂಟ್ ಲಯಬಿಲಿಟೀಸ್, ಆಮೇಲೆ 4ನೇದು ಕರೆಂಟ್ ಲಯಬಿಲಿಟೀಸ್. ಸೊ ದಿಸ್ ಆರ್ ದಿ 4 ಹೆಡ್ಡಿಂಗ್ಸ್ ಆಫ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಇನ್ನು ಮುಂದೆ ನಾವೇನು ಮಾಡೋಣಪ್ಪ ಅಂದರೆ ಅಸೆಟ್ಸ್ನ ಹೆಡ್ಡಿಂಗ್ಸ್ ಎಲ್ಲ ಯಾವ್ಯಾವ ಬರ್ತಾವು. ಇಲ್ಲಿ ಹೆಂಗೆ 4 ಅದಾವಲ್ಲ, ಅಸೆಟ್ಸ್ನಲ್ಲಿ ವಿ ಹ್ಯಾವ್ ಓನ್ಲಿ 2. ಇನ್ ಅಸೆಟ್ಸ್ ವಿ ಗೆಟ್ ಓನ್ಲಿ 2 ಹೆಡ್ಡಿಂಗ್ಸ್. ಸೊ ಆ 2 ಹೆಡ್ಡಿಂಗ್ಸ್ ಯಾವ್ಯಾವು ಅಂತ ನೋಡುವಂಥ ಕೆಲಸವನ್ನು ಈಗ ಮಾಡುವ. ಇದನ್ನು ಆ್ಯಕ್ಚುಲಿ ನಾನು ಅಳಿಸಬಾರ್ದು, ಬಿಕಾಸ್ ಇದರ ಕೆಳಗಡೆನೇ ಅದು ಕಂಟಿನ್ಯೂ ಆಗ್ತದೆ. ನೀವು ಒಂದು ವೇಳೆ ಬರ್ಕೊಳ್ತಾ ಇದ್ದರೆ ಇದ್ರ ಕೆಳಗಡೆ ನೀವು ಕಂಟಿನ್ಯೂ ಮಾಡಬೇಕು. ಅರ್ಥ ಆಯ್ತಾ? ಸೊ ನಾವು ಕೆಳಗಡೆ ಇಲ್ಲಿ ಜಾಗ ಇಲ್ಲ ಅನ್ನೋಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಅದರ ಅಳಿಸಿ ಮೇಲ್ಗಡೆ ಬರಿತಾ ಇದ್ದೀವಿ. ಸೊ ರೋಮನ್ ಅಂಕಿ 2, ರೋಮನ್ ನಂಬರ್ 2 ಅಂತ ಬರೋದು ಇಲ್ಲಿ ಏನು ಬರೀಬೇಕು, ಅಸೆಟ್ಸ್. ಅರ್ಥ ಆಯ್ತಾ? ಹಳೆ ಬ್ಯಾಲೆನ್ಸ್ ಶೀಟ್ ಲೆಫ್ಟ್ ಸೈಡ್ ಲಯಬಿಲಿಟಿ, ರೈಟ್ ಸೈಡ್ ಅಸೆಟ್ಸ್. ಈ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಲಯಬಿಲಿಟೀಸ್ ಮೇಲ್ಗಡೆ ಮುಗಿಸ್ಕೊಂಬಂದಿವಿ 4 ಹೆಡ್ಡಿಂಗ್. ಈಗ ಅಸೆಟ್ಸ್ ಒಳಗಡೆ ವಿ ಹ್ಯಾವ್ ಓನ್ಲಿ 2 ಹೆಡ್ಡಿಂಗ್ಸ್. ನಂಬರ್ ಒನ್ ಯಾವುದಪ್ಪ ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಅಥವಾ ನಾನ್ ಕರೆಂಟ್ ಅಸೆಟ್ಸ್ ಅಂತಲೂ ಬಳಸಬಹುದು. ಅರ್ಥ ಆಯ್ತಾ? ಫಿಕ್ಸ್ಡ್ ಅಸೆಟ್ಸ್ ಬದಲಿ ನಾವೇನು ಮಾಡೋಣ, ಫಿಕ್ಸ್ಡ್ ಅಸೆಟ್ಸ್ ಅಂತ ಬರೆಯೋದು ಬೇಡ, ಬೆಟರ್ ವಿ ವಿಲ್ ರೈಟ್ ಇಟ್ ಆಸ್ ನಾನ್ ಕರೆಂಟ್ ಅಸೆಟ್ಸ್. And non-current assets are itself called as fixed assets. Heading number 1, non-current assets. Non-current assets ಒಳಗಡೆ ಮತ್ತು A ಯಾವುದಪ್ಪ ಅಂದರೆ ಫಿಕ್ಸ್ಡ್ ಅಸೆಟ್ಸ್. ಇನ್ನು ಫಿಕ್ಸ್ಡ್ ಅಸೆಟ್ಸ್ ಒಳಗಡೆ ಮತ್ತೆ 2 ರೀತಿ, ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಒಂದು ಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಪೋಸಿಟ್ 2ನೇದು ಇನ್ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಅಸೆಟ್ಸ್ ಒಳಗಡೆ ಫಸ್ಟ್ ಹೆಡಿಂಗ್ ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಒಳಗಡೆ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ದಾಗ ಟ್ಯಾಂಜಿಬಲ್, ಇನ್ಟ್ಯಾಂಜಿಬಲ್. ಈಗ ವಾಟ್ ಆರ್ ಟ್ಯಾಂಜಿಬಲ್ ವಿಚ್ ಕ್ಯಾನ್ ಬಿ ಟಚ್ಡ್. ಬೋರ್ಡ್ ಟಚ್ ಮಾಡ್ತಾ ಇದ್ದೀನಿ, ಅಸೆಟ್ ಅದ. ಫಿಕ್ಸ್ಡ್ ಅಸೆಟ್ನ ಅದ, ಬಿಕಾಸ್ ಪ್ರತಿ ವರ್ಷ ತೊಗೊಂಬರಂಗಿಲ್ಲ, ಒಂದು ಸಲ ತಂದರೆ ಮುಗೀತು, 10 ವರ್ಷ 15 ವರ್ಷ ಯೂಸ್ ಮಾಡ್ತೀವಿ. ಬೋರ್ಡ್ ಫಿಕ್ಸ್ಡ್ ಅಸೆಟ್. ಫಸ್ಟ್ ಬೋರ್ಡ್ ಇಸ್ ಅನ್ ಅಸೆಟ್, ಬೋರ್ಡ್ ಇಸ್ ಅನ್ ಫಿಕ್ಸ್ಡ್ ಅಸೆಟ್, ಬೋರ್ಡ್ ಇಸ್ ಅನ್ ಟ್ಯಾಂಜಿಬಲ್ ಅಸೆಟ್. ಅಸೆಟ್ ಒಳಗಡೆ ಫಿಕ್ಸ್ಡ್ ಅಸೆಟ್ಸ್ ಒಳಗಡೆ ಬೋರ್ಡ್ ಅನ್ನೋದೇನು ಟ್ಯಾಂಜಿಬಲ್ ಅಂದರೆ ಮುಟ್ಟಬಹುದು, ನೋಡಬಹುದು. ಯಾವ ಆಸ್ತಿಗಳನ್ನು ನೋಡಬಹುದು, ಮುಟ್ಟಬಹುದು ಅಂತಹ ಆಸ್ತಿಗಳಿಗೆ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಇನ್ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವುದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಇನ್ಟ್ಯಾಂಜಿಬಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಗುಡ್ವಿಲ್ ಆಗಿರಬಹುದು, ಟ್ರೇಡ್ ಮಾರ್ಕ್ ಆಗಿರಬಹುದು, ಕಾಪಿ ರೈಟ್ ಆಗಿರಬಹುದು. ಇವುದರ ಬಗ್ಗೆ ಆಮೇಲೆ ನಾವು ಚರ್ಚೆ ಮಾಡುವ. ಓಕೆ, ನೆಕ್ಸ್ಟ್ ಇದಾದ ನಂತರ ಮತ್ತೆ ಯಾವುದು ಬರ್ತದಪ್ಪ ಅಂದರೆ ಬಿ. ಎ ಅದಾಗದೀನಿ ನಾನು. ಬಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ಯಾವುದು? ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಿಮ್ಗೆ ಗೊತ್ತು, ಹೂಡಿಕೆ, ಎಲ್ಲಿ ಹೂಡಿಕೆ ಮಾಡಿರ್ತೀವಿ. ಬಟ್ ಅಂತ ಇದು ನಾನ್ ಕರೆಂಟ್. ನಾನ್ ಕರೆಂಟ್ ಅಂದರೆ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. whenever there is non-current it means long term, ದೀರ್ಘಾವಧಿ. ಸೊ ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ಹೂಡಿಕೆ ಅನ್ನೋದು ಅಸೆಟ್, ದೀರ್ಘಾವಧಿಗೆ ಮಾಡಿದರೆ ಅದು ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಒಳಗಡೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೆಡ್ಡಿಂಗ್ ಹಾಕಬೇಕು. ಓಕೆ, ಇನ್ನು 2ನೇ ಹೆಡ್ಡಿಂಗ್ ಯಾವುದಪ್ಪ ಅಂದರೆ ನಾನ್ ಕರೆಂಟ್ ಅಸೆಟ್ಸಿನ ಅಪೋಸಿಟ್ ಯಾವುದು? ಕರೆಂಟ್ ಅಸೆಟ್ಸ್. 1ನೇ ಹೆಡ್ಡಿಂಗ್ ನಾನ್ ಕರೆಂಟ್ ಅಸೆಟ್ಸ್, 2ನೇ ಹೆಡ್ಡಿಂಗ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಒಳಗಡೆ ಇನ್ನು ಮತ್ತೆ ಯಾವ್ಯಾವ ಬರ್ತಾವು ಅಂದರೆ ಮೊದಲಿಗೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್. ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಏನು ತೊಗೊಳ್ತಿದ್ವಿ, ಅವೆಲ್ಲವೂ ಕೂಡ ಕರೆಂಟ್ ಅಸೆಟ್ಸ್ನಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್ ಅಂತ ಹೋಗಬೇಕು. ಅದಾದ ನಂತರ ಇಲ್ಲಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅದ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಪೋಸಿಟ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ತಗೊಳ್ಬೇಕು.
ಅದಾದ ನಂತರ ಮತ್ತೆ ಯಾವುದು ಬರ್ತದೆ ಅಂದರೆ ಇನ್ವೆಂಟರೀಸ್. ಇನ್ವೆಂಟರೀಸ್ ಅಂದರೆ ಸ್ನೇಹಿತರೆ ನಥಿಂಗ್ ಬಟ್ ಸ್ಟಾಕ್. ನಾವು ಫಸ್ಟ್ ಇಯರ್ ಅಕೌಂಟೆನ್ಸಿ ಮಾಡಬೇಕಾದ್ರೆ ತೊಗೊಂಡಿರ್ತೀವಿ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಸ್ಟಾಕ್ಸ್ ಆರ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಇನ್ವೆಂಟರೀಸ್. ಅದಾದ ನಂತರ ನೀವು ಲಯಬಿಲಿಟೀಸ್ದಾಗ ನೋಡಿರಬಹುದು, ಕರೆಂಟ್ ಲಯಬಿಲಿಟಿ ಒಳಗಡೆ ಟ್ರೇಡ್ ಪೇಬಲ್ಸ್ ಅಂತ ತಗೊಂಡಿದ್ದೀವಿ. ಅದೇ ರೀತಿ ಕರೆಂಟ್ ಅಸೆಟ್ಸ್ ಒಳಗಡೆ ಟ್ರೇಡ್ ರಿಸೀವೇಬಲ್ಸ್ ಅಂತ ತಗೋತೀವಿ. ಟ್ರೇಡ್ ರಿಸೀವೇಬಲ್ಸ್ ಅಂತ ತಗೊಳ್ಬೇಕು. ಇದಾದ ನಂತರ ಮತ್ತೆ ಯಾವುದು ಬರ್ತದಪ್ಪ ಅಂದರೆ ಅದರ್ ಕರೆಂಟ್ ಅಸೆಟ್ಸ್. ಅದರ್ ಮತ್ತು ಇನ್ಬಿಟ್ಟು ಈ 4ರಲ್ಲಿನೂ ಬರ್ತಾ ಇಲ್ಲ, 4ರಲ್ಲಿನೂ ಬರ್ತಾ ಇಲ್ಲ ಅಂದಾಗ ಅದೆಲ್ಲಿ ಹೋಗ್ತದೆ, ಅದರ್ ಕರೆಂಟ್ ಅಸೆಟ್ಸ್ ಒಳಗಡೆ ಹೋಗ್ತದೆ. ಸೊ ವೆರಿ ಸಿಂಪಲ್. ಲಯಬಿಲಿಟೀಸ್ ಕಂಪೇರ್ ಮಾಡಿದಾಗ ಅಸೆಟ್ಸ್ ಆರ್ ವೆರಿ ಸಿಂಪಲ್. ಅಸೆಟ್ಸ್ ಒಳಗಡೆ ದೇರ್ ಆರ್ ಓನ್ಲಿ 2 ಹೆಡ್ಡಿಂಗ್ಸ್. ಸಿ ವೆನ್ ಯು ಕಂಪೇರ್ ಬ್ಯಾಲೆನ್ಸ್ ಶೀಟ್ ವಿತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಭಾಳ ಸಿಂಪಲ್ ಅದ. ಓನ್ಲಿ 7 ಹೆಡ್ಡಿಂಗ್ಸ್: ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ಇನ್ಕಮ್, ಎಕ್ಸ್ಪೆನ್ಸಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ವೆರಿ ಸಿಂಪಲ್. ಬಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾಗ್ತದೆ, ಲಯಬಿಲಿಟೀಸ್ ಅದ್ರ ಒಳಗಡೆ 4 ಹೆಡ್ಡಿಂಗ್, ಅಸೆಟ್ಸ್ ಅದ್ರ ಒಳಗಡೆ 2 ಹೆಡ್ಡಿಂಗ್. ಲಯಬಿಲಿಟೀಸ್ ಒಳಗಡೆ ಫಸ್ಟ್ ಹೆಡ್ಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್, ಸೆಕೆಂಡ್ ಹೆಡ್ಡಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ಥರ್ಡ್ ಹೆಡ್ಡಿಂಗ್ ನಾನ್ ಕರೆಂಟ್ ಲಯಬಿಲಿಟಿ, ಫೋರ್ತ್ ಹೆಡ್ಡಿಂಗ್ ಕರೆಂಟ್ ಲಯಬಿಲಿಟಿ. ಅಸೆಟ್ಸ್ ಒಳಗಡೆ ಓನ್ಲಿ 2 ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್ನ ಅಪೋಸಿಟ್ ಕರೆಂಟ್ ಅಸೆಟ್ಸ್. ಬಟ್ ಇಲ್ಲಿ ಏನು ಸಮಸ್ಯೆ ಅಂದರೆ ಮತ್ತು ನಾನ್ ಕರೆಂಟ್ ಅಸೆಟ್ಸ್ದಾಗ ಕೆಲವೊಂದು ಐಟಮ್ ಬರ್ತಾವೆ A-B ಅಂತೇಳಿ. ಒಂದು ಫಿಕ್ಸ್ಡ್ ಅಸೆಟ್ಸ್, ಒಂದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಒಳಗಡೆ ಟ್ಯಾಂಜಿಬಲ್ ವಿಚ್ ಕ್ಯಾನ್ ಬಿ ಟಚ್ಡ್, intangible which cannot be seen, which cannot be touched. ಅದಾದ ನಂತರ ಕರೆಂಟ್ ಅಸೆಟ್ಸ್, ಕ್ಯಾಶ್ ಅಂದರೆ ಕ್ಯಾಶ್ ಅದು ಕರೆಂಟ್ ಅಸೆಟ್ ಆಗಿರ್ತದೆ. ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಬರ್ತದೆ. ಇನ್ವೆಂಟರೀಸ್ ಅಂದರೆ ಸ್ಟಾಕ್. ಟ್ರೇಡ್ ರಿಸೀವೇಬಲ್ಸ್ ಅಂದರೆ ಬಿಲ್ಸ್ ರಿಸೀವೇಬಲ್, ಡೆಟರ್ಸ್, ಇವರೆಲ್ಲರೂ ಟ್ರೇಡ್ ರಿಸೀವೇಬಲ್ಸ್ ಬರ್ತಾರೆ. ಬಿಲ್ಸ್ ರಿಸೀವೇಬಲ್ ಆಗಿರ್ಬೋದು ಅಥವಾ ಡೆಟರ್ಸ್ ಆಗಿರ್ಬೋದು. ಅದಾದ ನಂತರ ಅದರ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ಇನ್ನು ಲಾಸ್ಟ್ಗೆ ಏನು ಮಾಡ್ತೀವಿ, ಆ ಲಯಬಿಲಿಟೀಸ್ ಮುಗಿದ ನಂತರ ಕೂಡ ಈ ರೀತಿ ಒಂದು ಲೈನ್ ಡ್ರಾ ಮಾಡಿರ್ತೀವಿ, ಟೋಟಲ್ ಅಂತ ಬರಿತೀವಿ. ಅಸೆಟ್ಸ್ ಮುಗಿದ ನಂತರವೂ ಕೂಡ ಟೋಟಲ್ ಅಂತ ಬರಿತೀವಿ. ಲಯಬಿಲಿಟೀಸ್ ಟೋಟಲ್ ಏನು ಬರ್ತದೆ ಆ ಟೋಟಲ್ ಮತ್ತು ಅಸೆಟ್ಸಿನ ಟೋಟಲ್ ಎರಡು ಏನಾಗಿರಬೇಕು, ಸೇಮ್ ಆಗಿರಬೇಕು. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಒಂದು ವೇಳೆ ಟ್ಯಾಲಿ ಆಗ್ತಾ ಇಲ್ಲ, ಯು ಹ್ಯಾವ್ ಡನ್ ಸಮ್ ಮಿಸ್ಟೇಕ್, ಇಂತಹ ಕ್ವಶನ್ಗಳಲ್ಲಿ 100% ಟ್ಯಾಲಿ ಆಗ್ತದೆ. ಸಮಸ್ಯೆ ನಿಮಗೆ ಎಲ್ಲಿ ಬರ್ತದೆ ಅಂದರೆ ಈ ಹೆಡ್ಡಿಂಗ್ಸ್ ಯಾವ ಐಟಮನ್ನು ಎಲ್ಲಿ ತೊಗೊಳ್ಬೇಕು. ಸಪೋಸ್ ಡೆಟರ್ಸ್ ಅಂತ ಕೊಟ್ಟಿರ್ತಾವೆ ನಾವು, ನಿಮಗೆ 2 ಆಪ್ಷನ್. ಡೆಟರ್ಸ್ ಅಂದಾಗ ಅದು ಲಯಬಿಲಿಟಿನೋ ಅಥವಾ ಏನೋ ಅಸೆಟ್ಸೋ. ಸರ್ ಡೆಟರ್ಸ್ ಅನ್ನೋದು ಅಸೆಟ್, ಓಕೆ, 2ನೇ ಹೆಡ್ಡಿಂಗ್ಗೆ ಬರ್ತೀವಿ, ರೋಮನ್ ಅಂಕಿ ಅಸೆಟ್ಸ್. ಅಸೆಟ್ಸ್ ಒಳಗಡೆ ಅದು ಫಿಕ್ಸ್ಡ್ ಅಸೆಟೋ ಕರೆಂಟ್ ಅಸೆಟೋ. ಸರ್ ಅದು ಕರೆಂಟ್ ಅಸೆಟ್, ಓಕೆ, ಹಾಗಾದರೆ ಕರೆಂಟ್ ಅಸೆಟ್ಗೆ ಬರ್ತೀರಿ. ಕರೆಂಟ್ ಅಸೆಟ್ದಾಗ ಅದು ಎಲ್ಲಿ ಬರ್ತದೆ, ಟ್ರೇಡ್ ರಿಸೀವೇಬಲ್ಸ್. ಈ ರೀತಿ ಅರ್ಥೈಸಿಕೊಂಡು ಬರೀಬೇಕಾಗ್ತದೆ. ಡಿವೆಂಚರ್ಸ್, ಸರ್ ಡಿಬೆಂಚರ್ಸ್ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡಬೇಕು. ಡಿಬೆಂಚರ್ಸ್ 2 ಆಪ್ಷನ್, ಅಸೆಟೋ ಲಯಬಿಲಿಟಿ. ಡಿಬೆಂಚರ್ ಅಂದರೆ ಸಾಲ, ಸಾಲ ಅನ್ನೋದು ಲಯಬಿಲಿಟಿ. ಲಯಬಿಲಿಟಿದಾಗ ಮತ್ತು 4 ಹೆಡ್ಡಿಂಗ್. ಶೇರ್ ಹೋಲ್ಡರ್ಸ್ ಫಂಡ್ ಅದು ಶೇರ್ ಹೋಲ್ಡರ್ಸ್, ನೋ ಡಿಬೆಂಚರ್ಸ್ ಆರ್ ಡಿಫ್ರೆಂಟ್, ಶೇರ್ ಹೋಲ್ಡರ್ಸ್ ಆರ್ ಡಿಫ್ರೆಂಟ್. ಸೊ 1 ಹೆಡ್ಡಿಂಗ್ದಾಗ ಬರೋಂಗಿಲ್ಲ. 2ನೇ ಹೆಡ್ಡಿಂಗ್ ನಾನು ಹೇಳಿದ ಹತ್ರ ಏನೂ ಬರೋಂಗಿಲ್ಲ, ಬಿಟ್ಬಿಡ್ರಿ. 3ನೇ ಹೆಡ್ಡಿಂಗ್ ಯಾವುದು, ನಾನ್ ಕರೆಂಟ್ ಲಯಬಿಲಿಟಿ. ಡಿಬೆಂಚರ್ ಅನ್ನೋದು ಲಾಂಗ್ ಟರ್ಮೋ ಶಾರ್ಟ್ ಟರ್ಮೋ. ಮೈಂಡ್ ಯು ಮೈ ಡಿಯರ್ ಫ್ರೆಂಡ್ಸ್, ಡಿಬೆಂಚರ್ ಇಸ್ ಆಲ್ವೇಸ್ ಎ ಲಾಂಗ್ ಟರ್ಮ್ ಲಯಬಿಲಿಟಿ. ಅದು ದೀರ್ಘ ಅವಧಿ ಆಗಿರ್ತದೆ. ಸೊ ಲಾಂಗ್ ಟರ್ಮ್ದಾಗ ನಾವೇನು ಮಾಡಬೇಕು, ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗಡೆ ತೊಗೋಬೇಕು. 3ನೇ ಹೆಡ್ಡಿಂಗ್ ನಾನ್ ಕರೆಂಟ್. ನಿಮ್ಗೆ ಅದಕ್ಕೆ ಹೇಳಿದ್ದೀನಿ, ನಾನ್ ಕರೆಂಟ್ ಅಂದರೆ ಲಾಂಗ್ ಟರ್ಮ್, ಆಮೇಲೆ ಕರೆಂಟ್ ಅಂದರೆ ಶಾರ್ಟ್ ಟರ್ಮ್. ಸೊ ನಾನ್ ಕರೆಂಟ್ ಒಳಗಡೆ ನೀವೇನು ಬರೀಬೇಕು, ಡಿಬೆಂಚರ್ಸ್. ಬಟ್ ಅಲ್ಲಿ ನಾನ್ ಕರೆಂಟ್ ಒಳಗಡೆ ಮತ್ತೆ 4 ಹೆಡ್ಡಿಂಗನ್ನು ಕೊಟ್ಟಿದ್ದೀನಿ. ಹಾಗಾಗಿ ಅಲ್ಲಿ ಎಲ್ಲಿ ತೊಗೋಬೇಕಾದ್ರೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಒಂದು ಹೆಡ್ಡಿಂಗ್ ಇರ್ತದೆ, ಅಲ್ಲಿ ಹೋಗಿ ತೊಗೊಳ್ಬೇಕು. ಅರ್ಥ ಆಯ್ತಾ? ಡಿಬೆಂಚರ್ಸ್ ಫಸ್ಟ್ ಪಾಯಿಂಟ್ ಲಯಬಿಲಿಟಿ, ಸೆಕೆಂಡ್ ಪಾಯಿಂಟ್ ಇಟ್ ಈಸ್ ಅ ನಾನ್ ಕರೆಂಟ್ ಲಯಬಿಲಿಟಿ, ಥರ್ಡ್ ಪಾಯಿಂಟ್ ಇಟ್ ಈಸ್ ಅ ಲಾಂಗ್ ಟರ್ಮ್ ಬಾರೋವಿಂಗ್. ಅಲ್ಲಿ ಹೋಗಿ ಎಂಟ್ರಿ ಮಾಡಬೇಕು. ಅರ್ಥ ಆಯ್ತಾ? ಇಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಕಾಣ್ತದೆ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ಕಂಪೇರ್ ಮಾಡಿದಾಗ 2ರಲ್ಲಿ ಯಾವುದೋ ಒಂದು ಬರ್ತದೆ ಎನ್ಯುವಲ್ ಎಕ್ಸಾಮ್, 2 ಬರೋಂಗಿಲ್ಲ. 2ರ ಯಾವುದರೆ ಒಂದು. ಈಗ ಕಂಪ್ಯಾರಿಟಿವ್ಲಿ ಎಕ್ಸಾಮ್ನಲ್ಲಿ ಜಾಸ್ತಿ ಸಲ ಕೇಳಿರೋ ಪ್ರಶ್ನೆ ಯಾವುದು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಹಾಗಂತೇಳಿ ಬ್ಯಾಲೆನ್ಸ್ ಶೀಟ್ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಲೆನ್ಸ್ ಶೀಟ್ ಕೂಡ ಕೇಳಿದ್ದಾರೆ, ಬಟ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ ಅವರು. ಹಾಗಂತೇಳಿ ಬ್ಯಾಲೆನ್ಸ್ ಶೀಟ್ ನೆಗ್ಲೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಬಿಕಾಸ್ ನೆಕ್ಸ್ಟ್ ಚಾಪ್ಟರ್ ಒಂದದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನಲ್ಲಿ ಏನಾಗ್ತದೆ, ಇದೇ ಬ್ಯಾಲೆನ್ಸ್ ಶೀಟನ್ನು 12 ಮಾರ್ಕ್ಸಿಗೆ ಕೇಳ್ತಾರೆ. ಬ್ಯಾಲೆನ್ಸ್ ಶೀಟ್ ಇಲ್ಲಿ ಕೇಳಿಲ್ಲ ಅಂದರೆ ಅಲ್ಲಿ 12 ಮಾರ್ಕ್ಸ್,
ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಕೇಳಿಲ್ಲ ಅಂದರೆ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ 12 ಮಾರ್ಕ್ಸ್, ಅಲ್ಲಿಯೂ ನೆಕ್ಸ್ಟ್ ಚಾಪ್ಟರ್ನಲ್ಲಿಯೂ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಬರ್ತದೆ, ಬ್ಯಾಲೆನ್ಸ್ ಶೀಟ್ ಬರ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಕೇಳಿದರೆ ಅಲ್ಲಿ 12 ಮಾರ್ಕ್ಸಿಗೆ ಕೇಳಂಗಿಲ್ಲ, ಬ್ಯಾಲೆನ್ಸ್ ಶೀಟ್ ಇಲ್ಲಿ 6 ಮಾರ್ಕ್ಸ್ ಕೇಳಿದ್ರೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳಂಗಿಲ್ಲ, ವೈಸ್ ವರ್ಸ. If here they are asking profit and loss, there they should ask balance sheet. If here they are asking balance sheet, for 12 marks they should ask profit and loss, vice versa. ಹಾಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ನೂ ಕಲೀರಿ, ಬ್ಯಾಲೆನ್ಸ್ ಶೀಟ್ ಕೂಡ ಕಲೀರಿ. ಬ್ಯಾಲೆನ್ಸ್ ಶೀಟ್ ಇಲ್ಲಿ ಯೂಸ್ ಆಗಲಿಲ್ಲ, ಕ್ವಶನ್ ಬರಲಿಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಚಾಪ್ಟರ್ದಾಗರೆ ಕಂಪಲ್ಸರಿ ಬರೀಲೇಬೇಕು. ಸೊ ಎರಡೂ ಕೂಡ ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿಗೆ ನಮ್ಮ ಒಂದು ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಇದು ಇನ್ಫಾರ್ಮೇಟಿವ್ ಅನ್ನಿಸ್ತಾ ಇದ್ದರೆ ದಯಮಾಡಿ ನಮಗೆ ಸಪೋರ್ಟ್ ಮಾಡಿ. ನಾವು ಯಾವುದೇ ಅಪೇಕ್ಷೆಗಳನ್ನು ಇಲ್ಲದೆ ನಿಮಗೆ ಪಾಠ ಮಾಡ್ತಾ ಇದ್ದೀವಿ, ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ನ ಮಾಡ್ತಾ ಇದ್ದೀವಿ. ಯಾರಿಗೂ ಏನೂ ಖರ್ಚು ಆಗೋಲ್ದ, ಬಹಳ ಖರ್ಚು ಮಾಡೋಲ್ದನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತದೆ ಅಂಥವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಅತಿ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.